ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಪುಲಪೇಡಿ ಅನ್ನೋ ಒಂದು ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ನಿಲ್ಸಿದ್ವಿ ಅಂತಂದ್ರೆ ಲಲಿತೆಯನ್ನ ಒಂದು ಗುಡಿಸಲು ಕಟ್ಟಿ ಆ ಗುಡಿಸಲೊಳಗಡೆ ಲಲಿತೆಯನ್ನ ಕೂರ್ಸಿರ್ತಾರೆ. ಅವಳಿಗೆ ಮೈಲಿಗೆ ಆಗಿದೆ, ಪರೆಯ ಬಂದು ಅವಳನ್ನ ಮುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗುಡಿಸ್ಲಾಕಿ ಕೂರ್ಸಿರ್ತಾರೆ. ಆ ಗುಡಿಸ್ಲಲ್ಲಿ ಲಲಿತೆಗೆ ವಿಚಿತ್ರವಾದ ಒಂದು ಭಾವನೆಗಳೆಲ್ಲ ಉಂಟಾಗ್ತವೆ. ಯಾವ ರೀತಿ ಅಂತಂದ್ರೆ ಅವಳನ್ನ ಬಂದು ಯಾರು ಮಾತಾಡ್ಸೋದಿಲ್ಲ, ತಾಯಿಯ ಪ್ರೀತಿ ಸಿಗೋದಿಲ್ಲ, ತಂದೆಯ ಆಶೀರ್ವಾದ ಸಿಗೋದಿಲ್ಲ, ಬೇರೆಯವ್ರು ಬಂದು ಮಾತಾಡ್ಸೋಕ್ಕಾಗೋದಿಲ್ಲ. ಈ ರೀತಿಯಾದ ಒಂದು ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಲಲಿತೆಗೆ ಬಂದ್ಬಿಟ್ಟು ಅವಳ ಗಂಡ ಅಂದ್ರೆ ರಾಮನ್ ನಂಬೂದಿರಿ ಅವರ ನೆನಪಾಗುತ್ತೆ. ಅವ್ರ ಗಂಡ ಬಂದು ತುಂಬಾ ಆಚಾರಸ್ಥರ ಮನೆಯವರು, ಆಚಾರ ವಿಚಾರಗಳನ್ನ ಜಾಸ್ತಿ ಫಾಲೋ ಮಾಡ್ತಾರೆ. ಇಂತಹದ್ದನ್ನೆಲ್ಲ ಅಂತಂದ್ರೆ ಈ ಒಂದು ಪುಲಪೇಡಿ ಆಗಿರೋದನ್ನೆಲ್ಲ ತುಂಬಾ ನಂಬ್ತಾರೆ. ಅದರಿಂದ ಗಂಡ ಬಂದು ಅವಳ ಹತ್ರ ಹೋಗಿ ಮಾತಾಡೋದಿಲ್ಲ, ದೂರದಿಂದನೂ ನಿಂತ್ಕೊಂಡು ನೋಡೋದಿಲ್ಲ, ಅವಳ ಹತ್ರನೇ ಹೋಗಿ ನಗೋದಾಗಿರ್ಲಿ ಅಥವಾ ಅವಳನ್ನ ನೋಡೋದಾಗಿರ್ಲಿ ಯಾವುದೇ ರೀತಿಯಾದ ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ. ಅವನು ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ. ಅದರಿಂದ ಅವಳಿಗೆ ಗಂಡನ ಚಿಂತೆ ಆಗುತ್ತೆ. ನನ್ನ ಗಂಡ ಇಷ್ಟೆಲ್ಲ ಆದ್ರೂ ನನ್ನ ನೋಡಕ್ ಬಂದಿಲ್ವಾ, ಅಟ್ಲೀಸ್ಟ್ ಒಂದು ದೂರದಲ್ಲಾದ್ರೂ ನಿಂತ್ಕೊಂಡು ನನ್ನ ಗಂಡ ನನ್ನ ನೋಡಕ್ ಬಂದಿಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಚುಚ್ಚದಂಗೆ ಅನ್ಸುತ್ತೆ. ಸರಿ, ಅವ್ರನ್ನ ಹೆಂಗಾದ್ರೂ ಮೀಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡಕ್ಕಾಗಿಲ್ಲ ಅಂತಂದ್ರೂ ಅವ್ರನ್ನ ನೋಡ್ಕೊ ಬರ್ಬೇಕು ಅಂತ ಅವಳಿಗೆ ಅನ್ಸುತ್ತೆ ಲಲಿತೆಗೆ. ಅದಕ್ಕಾಗಿ ಏನ್ ಮಾಡ್ತಾಳೆ, ಕಾವೇರಿಗೆ ಅಂತಂದ್ರೆ ಅವಳ ಜೊತೆ ಇರ್ತಾಳಲ್ಲ, ಲಲಿತೆ ಜೊತೆ ಒಬ್ಳುನ ಕಾವಲ್ಗಾಗಿ ಇಟ್ಟಿರ್ತಾರಲ್ಲ ಲಲಿತೆ ಅವ್ರ ಮಾವ, ಅವಳ ಹೆಸರು ಬಂದು ಕಾವೇರಿ. ಅವಳಿಗೆ ಹೇಳ್ತಾಳೆ ಲಲಿತೆ ಏನಂತಂದ್ರೆ, ನನ್ ಗಂಡ ಬಂದ್ಬಿಟ್ಟು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಅಲ್ಲೊಂದು ಕೊಳ ಇದೆ, ಆ ನದಿನೋ ಕೊಳನ ಇರುತ್ತೆ. ಆ ಕೊಳದಲ್ಲಿ ಮಿಂದು ಅಂತಂದ್ರೆ ಆ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿರ್ತಾರೆ ಲಲಿತೆ ಅವರು. ಅಂತ ಸಮಯದಲ್ಲಿ ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಅವರನ್ನ ಅಂತ ಹೇಳಿ ಲಲಿತೆ ಹೇಳಿರ್ತಾರೆ. ಸರಿ, ಕಾವೇರಿನೂ ಒಪ್ಕೊಂಡು ಅಮ್ಮ ಹುಷಾರು, ನೀವು ಹುಷಾರಾಗಿ ಹೋಗ್ ಬನ್ನಿ ಅಂತ ಹೇಳ್ಬಿಟ್ಟು ಲಲಿತೆಯನ್ನ ಕಳಿಸ್ಕೊಡ್ತಾಳೆ. ಹೋಗಿ ಆ ಒಂದು ಕೊಳದ ಹತ್ರ ಕಾಯ್ಕೊಂಡು ನಿಂತಿರ್ತಾಳೆ ಲಲಿತೆ. ಅವ್ರ ಗಂಡ ರಾಮನ್ ಬರ್ತಾನೆ. ಬಂದು ಯಾವುದೇ ರೀತಿಯಾದ ಒಂದು ರಿಯಾಕ್ಷನ್ ಕೂಡ ಮಾಡೋದಿಲ್ಲ ಅವನು. ಇವಳು ನಿಂತಿದ್ದಾಳೆ ಅನ್ನುವಂತಹ ಒಂದು ನಿಂತಿದ್ದಾಳಲ್ಲ, ಮಾತಾಡಿಸ್ಬೇಕು, ನಗ್ಬೇಕು ಅನ್ನುವಂತಹ ಒಂದು ಇದೇ ಇರಲ್ಲ. ಅದನ್ನ ನೋಡಿ ಅವ್ರ ರಿಯಾಕ್ಷನ್ ಏನು ಮಾಡದೇ ಇರೋದನ್ನ ನೋಡಿ ಲಲಿತೆಗೆ ತುಂಬಾ ಆಘಾತ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಆನೆಗೆ ಸ್ನಾನ ಮಾಡಿಸೋದಕ್ಕೋಸ್ಕರ ಆ ಮಾವುತ ಬಂದು ಆ ಆನೆಯನ್ನ ಕೊಳದ ಹತ್ರ ಕರ್ಕೊ ಬರ್ತಾನೆ. ಕೊಳದ ಹತ್ರ ಕರ್ಕೊ ಬರ್ಬೇಕಾದ್ರೆ ಅವನು ಆನೆ ಬಂದು ತುಂಬಾ ತುಂಟಾಟ ಏನು ಇರೋದಿಲ್ಲ, ತುಂಬಾ ಗಂಭೀರವಾಗಿರುತ್ತೆ. ಅದಕ್ಕೆ ಮದ ಏರಿರೋ ರೀತಿಯಾದ ಒಂದು ಸ್ವಭಾವ ಅಲ್ಲಿ ಕಾಣಿಸುತ್ತೆ. ಅದು ನೀರೊಳಗೆ ಬರುತ್ತೆ, ಲಲಿತೆಯನ್ನ ನೋಡುತ್ತೆ. ಲಲಿತೆಯನ್ನ ಅಟ್ಟಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ನೀರಿಂದ ಹಂಗೆ ಓಡಿಸ್ಕೊಂಡ್ ಬರುತ್ತೆ ಲಲಿತೆಯನ್ನ. ಮಾವುತ ಬಂದ್ಬಿಟ್ಟು ಅಮ್ಮ ಓಡಿ 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 ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲಲಿತೆಗೆ ಪ್ರಜ್ಞೆ ತಪ್ಪೋಗುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರಿ, ಅಷ್ಟೊತ್ತಿಗೆ ಕಾವೇರಿ ಬಂದು ಅವಳನ್ನ ಎಬ್ಬರಿಸಿ ಎಚ್ಚರ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾಳೆ, ಅಂದ್ರೆ ಗುಡಿಸಲಿಗೆ ಕರ್ಕೊಂಡು ಹೋಗ್ತಾಳೆ. ಗುಡಿಸಲಿಗೆ ಕರ್ಕೊಂಡು ಹೋಗಿದ ತಕ್ಷಣ ಅವಳಿಗೆ ಮತ್ತೆ ಒಂಥರ ಮಯಕ ಬಂದ್ಬಿಡುತ್ತೆ, ಅವಳಿಗೆ ನಿದ್ದೆ ಮಾಡ್ಬಿಡ್ತಾಳೆ. ಅವಳು ನಿದ್ದೆ ಮಾಡಿ ಎದ್ದಿದ್ದಾದ್ಮೇಲೆ ಕಾವೇರಿಗೆ ಲಲಿತೆ ಕೇಳ್ತಾಳೆ, ನಾನೇನು ಇಲ್ಲಿದ್ದೀನಿ, ನನ್ನ ಆನೆ ನಾನು ಹಿಂಬಾಲಿಸ್ಕೊಂಡ್ ಬಂತಲ್ಲ, ಅಥವಾ ಆನೆ ಮದ ಏರಿದ ಆನೆ ನನ್ ಮುಂದೆ ಬಂತಲ್ವಾ, ನನ್ಗೇನು ಆಗಿಲ್ವಾ, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳಿದಾಗ ಕಾವೇರಿ ಅಯ್ಯೋ ಅದಾ ಬಿಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿರ್ಲಕ್ಷ್ಯದಿಂದನೇ ಉತ್ತರವನ್ನ ಕೊಡ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಏನಾಯ್ತು ಅಂತ ಹೇಳಿ ಲಲಿತೆ ಕೇಳಿದಾಗ ಕಾವೇರಿ ಹೇಳ್ತಾಳೆ, ಅದೇ ಆ ಒಂದು ಒಲೆಯ ಇದನ್ನಲ್ಲ ಕಣ್ಣ, ಅವನು ನಿಮ್ಮನ್ನ ಕಾಪಾಡ್ಬಿಟ್ಟ ಅಂತ ಹೇಳ್ತಾರೆ. ಹೇಗೆ ಕಾಪಾಡ್ದ ಅಂತಂದ್ರೆ, ಆನೆ ಲಲಿತೆಯನ್ನ ಅಟ್ಟಿಸ್ಕೊಂಡು ಬರ್ಬೇಕಾದ್ರೆ ಆ ಕಣ್ಣ ಬಂದ್ಬಿಟ್ಟು ರೆಡ್ ಕಲರ್ ಟವಲ್ ಅವನ ತಲೆಗೆ ಸುತ್ಕೊಂಡಿರ್ತಾನೆ. ಆ ರೆಡ್ ಕಲರ್ ಟವಲ್ ಅನ್ನ ಆನೆ ಮುಂದೆಗಡೆ ಹೋಗಿ ತೋರಿಸ್ತಾನೆ. ಆನೆಯ ಗಮನ ಬಂದು ಲಲಿತೆ ಕಡೆ ಇದ್ದಿದ್ರಿಂದ ಆ ರೆಡ್ ಕಲರ್ ನೋಡಿದ ತಕ್ಷಣ ಆನೆಯ ಗಮನ ಬಂದು ಕಣ್ಣನ್ ಕಡೆ ಹೋಗುತ್ತೆ. ಕಣ್ಣನನ್ನ ಹಿಂಬಾಲಿಸ್ಕೊಂಡು ಹೋಗಿ ಕಣ್ಣನನ್ನ ತುಳಿದು ಬಿಡುತ್ತೆ. ಆಗ ಏನಾಗುತ್ತೆ, ಕಣ್ಣನಿಗೆ ಹೃದಯ ಬಂದು ಅಂದ್ರೆ ಹೃದಯದ ಜಾಗದಲ್ಲಿ ಬಂದು ತುಂಬಾ ಅಂದ್ರೆ ತುಂಬಾ ಗಾಯ ಆಗ್ಬಿಟ್ಟಿರುತ್ತೆ. ಒಂದು ನಿಗೂಢವಾದ ಗಾಯ ಆಗಿರುತ್ತೆ. ಆ ಗಾಯದಿಂದ ನರಳ್ತಾ ಅವನಲ್ಲೇ ಬಿದ್ದಿರ್ತಾನೆ. ಅದಾದ್ಮೇಲೆ ಅವನು ಮನೆಗೆ ಹೋಗಿರ್ತಾನೆ. ಈ ರೀತಿಯಾದ ಆಕ್ಟಿವಿಟೀಸ್ ಎಲ್ಲ ಅಲ್ಲಿ ನಡೆದಿರುತ್ತೆ. ಇದನ್ನೆಲ್ಲ ಕಾವೇರಿ ಬಂದು ಲಲಿತೆಗೆ ತಿಳಿಸ್ತಾಳೆ. ಅವಾಗ ಲಲಿತೆಗೆ ತುಂಬಾ ಶಾಕ್ ಆಗುತ್ತೆ.
ಸರಿ ನಾನು ಏನ್ ಮಾಡ್ತಾ ಇದ್ದೆ, ನನ್ ಗಂಡ ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ, ನಿಮ್ ಗಂಡ ಅಲ್ಲಿ ಮರದ ಮೇಲೆ ಹತ್ ಕೂತ್ಕೊಂಡಿದ್ರು, ನಿಮ್ಗೆ ಕೈ ಕೊಟ್ಟಿಲ್ಲ ಅಂತಂದ್ರೆ ಲಲಿತೆ ಕೂತ್ಕೊಂಡ್ಲಂತೆ, ನನಗೆ ಕೈ ಕೊಡಿ ಅಂತ ಅಂದ್ಬಿಟ್ಟು. ಆನೆ ಬಂದಿದ ತಕ್ಷಣ ಲಲಿತೆ ಅವ್ರ ಗಂಡ ಮರದ ಮೇಲೆ ಹತ್ತಿ ಕೂತ್ಕೊಬಿಟ್ನಂತೆ. ನನ್ಗೆ ಅವಳು ಕೈಯನ್ನ ಎಟಕಿಸ್ತಾ ಇದ್ರು, ನನ್ನ ಮೇಲೆ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಲಲಿತೆ ಬಂದ್ಬಿಟ್ಟು ಲಲಿತೆಯನ್ನ ಅವ್ರ ಗಂಡ ಮೇಲಕ್ಕೆ ಎಳ್ಕೊಂಡಿಲ್ಲ, ಹಂಗೆ ಬಿಟ್ಬಿಟ್ಟ, ಕರುಣೆ ಇಲ್ದಿರ. ಅದು ಗರ್ಭಿಣಿ ಕೂಡ ಅವಳು. ಅಂತ ಸಂದರ್ಭದಲ್ಲಿ ಲಲಿತೆಯ ಗಂಡ ಬಂದು ಲಲಿತೆಯ ಕೈಯಿಂದ ಬಿಟ್ಬಿಟ್ಟ. ಅದರಿಂದ ಲಲಿತೆಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಕಣ್ಣನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ, ನೋಡು ನನ್ನ ಗಂಡನೇ ನನ್ನನ್ನ ಕಾಪಾಡಕ್ ಆಗಿಲ್ಲ, ಕಣ್ಣ ಬಂದು ನನ್ನ ಪ್ರಾಣಕ್ಕೆ ಒತ್ತೆ ಇಟ್ಟು ಅವನ ಪ್ರಾಣ ಹಾನಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನನ್ನನ್ನ ಕಾಪಾಡಿದಾನೆ ಅಂತ ಹೇಳಿ ಅವಳಿಗೆ ಒಂಥರ ಬಾಧಾಕರವಾಗಿ ಫೀಲ್ ಆಗುತ್ತೆ. ಸ್ವಲ್ಪ ದಿನಗಳು ಕಳೆಯುತ್ತೆ, ಕಣ್ಣನ್ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾಳೆ ಲಲಿತೆ, ಅವ್ನು ಹೇಗಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು. ಆದ್ರೆ ಕಾವೇರಿ ಹೇಳ್ತಾಳೆ ಏನಂತ, ಅವನಿಗೆ ತುಂಬಾ ಗಾಯ ಆಗಿದೆ, ಆ ಗಾಯ ಬಂದು ಯಾರು ವಾಸಿ ಮಾಡಕ್ ಆಗಲ್ವಂತೆ, ಚಿಕಿತ್ಸೆ ಕೊಟ್ಟು ವಾಸಿ ಮಾಡೋದಕ್ಕೆ ಆಗಲ್ವಂತೆ, ಇನ್ ಕಣ್ಣ ಎಷ್ಟು ದಿನ ಬದುಕಿದ್ರೆ ಅಷ್ಟು ದಿನ ಅಂತ ಹೇಳಿ ಲಲಿತೆಗೆ ತಿಳಿಸಿದಾಗ ಲಲಿತೆಗೆ ಅಂತ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ನನ್ನಿಂದ ಇಂತಹ ಒಂದು ಕೆಲಸ ಆಯ್ತಲ್ಲಪ್ಪ ಅಂತ ಅನ್ಬಿಟ್ಟು. ಸರಿ, ಅದಾದ್ಮೇಲೆ ಅವಳಿಗೆ ಡೆಲಿವರಿ ಆಗುವಂತಹ ದಿನಗಳು ಹತ್ರ ಬಂದೇ ಬಿಡುತ್ತೆ. ಗಂಡು ಮಗು ಹುಟ್ಟುತ್ತೆ ಅವಳಿಗೆ. ಗಂಡು ಮಗು ಹುಟ್ಟಿದ್ದೆ ಎಲ್ಲರಿಗೂ ಖುಷಿ ಆಗುತ್ತೆ, ಆದ್ರೆ ಲಲಿತೆಗೆ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಲಲಿತೆಗೆ ಅರ್ಥ ಆಗಿದೆ ಯಾರು ಒಳ್ಳೆಯವರು ಅಂತಂದ್ರೆ, ಅವನು ಒಲೆಯನೇ ಆಗಿದ್ರು, ನನ್ನ ಸ್ವಂತ ಗಂಡ ನನ್ಗೆ ತಾಳಿ ಕಟ್ಟಿದ ಗಂಡ ಅವನ ಪ್ರಾಣನ ಒತ್ತೆ ಇಟ್ಟು ನನ್ನ ಕಾಪಾಡೋದಕ್ಕೆ ಸಿದ್ಧ ಇಲ್ಲ, ಆದ್ರೆ ಯಾವನೋ ಒಬ್ಬ ಒಲೆಯ ನನಗೆ ಯಾವುದೇ ರೀತಿಯಾದ ಸಂಬಂಧನೂ ಅವನ ಜೊತೆ ಇಲ್ಲ, ಆದ್ರೂ ಕೂಡ ಅವನ ಪ್ರಾಣವನ್ನು ಒತ್ತೆ ಇಟ್ಟು ನನ್ನ ಕಾಪಾಡಿದಾನೆ ಅಂತ ಹೇಳ್ಬಿಟ್ಟು ಲಲಿತೆಗೆ ಕಣ್ಣನ್ ಮೇಲೆ ಪ್ರೀತಿ ಆಗುತ್ತೆ. ಮಗು ಆಯ್ತು, ಎಲ್ರು ಖುಷಿ ಸಂಭ್ರಮದಿಂದ ಇದ್ದಾರೆ, ಆದ್ರೆ ಲಲಿತೆ ಇಲ್ಲ, ಒಂದು ಮನಸ್ಸನ್ನ ಬಾಧಕರವಾಗಿ ಇಟ್ಕೊಂಡೇ ಇರ್ತಾಳೆ. ಅದಾದ್ಮೇಲೆ ಕಾವೇರಿ ಬಂದ್ಬಿಟ್ಟು ಅಮ್ಮ ನೀವು ಗೆದ್ರಿ ಅಂತ ಹೇಳಿದಾಗ ಲಲಿತೆ ಹೇಳ್ತಾಳೆ ನಾ ಸತ್ತೆ ಅಂತ ಹೇಳ್ತಾಳೆ. ಇಂಡೈರೆಕ್ಟ್ ಆಗಿ ಆ ಮನೆಗೆ ಹೋಗಕ್ಕೆ ಅವಳಿಗೆ ಇಷ್ಟ ಇಲ್ಲ, ಅಂಡ್ ಕಣ್ಣನ್ ಜೊತೆ ಜೀವನವನ್ನ ಸಾಗಿಸ್ಬೇಕು ಅಂತ ಅನ್ಕೊಂತಾಳೆ. ಹೇಗಾದ್ರೂ ಮಾಡಿ ಇನ್ನೆರಡೇ ದಿನ ಇದೆ, ಎಲ್ಲ ಮೈಲಿಗೆಯನ್ನ ತೊಳೆದು ಅವಳನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದಕ್ಕೆ ಇನ್ನೆರಡೇ ದಿನ ಇದೆ. ಅಷ್ಟರಲ್ಲಿ ಅವಳಿಗೆ ನೈಟ್ ಅನ್ಸುತ್ತೆ, ಹೇಗಾದ್ರೂ ಹೋಗಿ ಕಣ್ಣನ್ನ ಒಂದ್ಸಲಿ ನೋಡ್ಕೊ ಬರ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವಳು ಹೊರಡ್ತಾಳೆ. ರಾತ್ರಿ ವೇಳೆ ಆಗಿರುತ್ತೆ, ಚಂದ್ರನ ಬೆಳಕು ಬೀಸ್ತಾ ಇರುತ್ತೆ. ಕಾವೇರಿ ಕೂಡ ಮಲ್ಗಿರ್ತಾಳೆ, ಮಗು ಕೂಡ ಮಲ್ಗಿರುತ್ತೆ, ಯಾವುದೇ ರೀತಿಯಾದ ಶಬ್ದಗಳಿರಲ್ಲ. ಲಲಿತೆ ನಿಧಾನವಾಗಿ ಎದ್ದು ಸದ್ದು ಸಪ್ಪಡಿ ಏನು ಮಾಡ್ದಿರ ಕಣ್ಣನನ್ನ ನೋಡೋದಕ್ಕೆ ಹೋಗ್ತಾಳೆ. ಬೀದಿಯಲ್ಲಿ ನಡ್ಕೊಂಡು ನಿಧಾನವಾಗಿ ಹೋಗಿ ಕಣ್ಣನ ಬಾಗಿಲ ಹತ್ರ ನಿಂತ್ಕೋತಾಳೆ. ಕಣ್ಣನ ಬಾಗಿಲ ಹತ್ರ ನಿಂತ್ಕೊಂಡಾಗ ಕಣ್ಣನ ಮನೆಯಲ್ಲಿ ಒಂದು ಮಂದ ಬೆಳಕು ಈಚೆಗೆ ಹರಿದು ಬರುತ್ತೆ. ಆಗ ಕಣ್ಣ ಬೇಜಾರ್ ಮಾಡ್ಕೋತಾ ಹೇಳ್ತಾ ಇರ್ತಾನೆ, ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೇ ಒಂದು, ಹೇಗೋ ಒಂದು ನನ್ನ ಜೀವನದಲ್ಲಿ ನಿಮ್ಮ ಪ್ರಾಣವನ್ನ ಕಾಪಾಡುವಂತಹ ಒಂದು ಅವಕಾಶ ಆದ್ರೂ ನನಗೆ ಸಿಕ್ತಲ್ಲ, ಇದೇ ನನಗೆ ಅದೃಷ್ಟಕರವಾದ ವಿಷಯ ನನ್ನ ಜೀವನದಲ್ಲಿ. ನಿಮ್ ಜೊತೆ ಜೀವನ ಮಾಡೋದಕ್ಕಂತೂ ಆಗಿಲ್ಲ, ಆದ್ರೆ ನಿಮ್ಮ ಜೀವನವನ್ನ ನಾನು ಉಳಿಸ್ಕೊಟ್ಟಿದ್ದೀನಿ, ನಿಮ್ಮ ಜೀವವನ್ನ ಉಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ತುಂಬಾ ದುಃಖದಿಂದ ಅವನು ಮಾತಾಡ್ತಾ ಇರ್ತಾನೆ. ಆದ್ರೂ ನಿಮ್ಮನ್ನ ನಾನು ಸಾಯೋದಕ್ಕೆ ಮುಂಚೆ ಒಂದೇ ಒಂದ್ಸಲಿ ಆದ್ರೂ ನಾನು ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಲಲಿತೆ ಅಮ್ಮನವರೇ, ಯಜಮಾನಿ ಅವರೇ ಅಥವಾ ಯುವರಾಣಿ ಅವರೇ ಅಂತ ಹೇಳ್ತಾ ಬಾಧೆ ಪಡ್ತಾ ಇರ್ತಾನೆ. ಈ ಬಾಧೆನೆಲ್ಲ ನೋಡಕ್ಕಾಗದೆ ಬಾಗ್ಲ ಹತ್ರನೇ ನಿಂತಿದ್ದ ಲಲಿತೆ ಬಂದು ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗೆ ಹೋಗಿ ಕಣ್ಣ ನಾ ಬಂದೆ ಅಂತ ಹೇಳ್ತಾಳೆ. ಯಾವುದೇ ರೀತಿಯಾದ ಮುಜುಗರ ಇರೋದಿಲ್ಲ. ಆಗ ಹೋಗಿ ಕಣ್ಣನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಇದು ನಿಜಾನ ಕನ್ಸ ಅನ್ನೋದೇ ಅವನಿಗೆ ಗೊತ್ತಾಗೋದಿಲ್ಲ. ಕಣ್ಣ ಬಂದ್ಬಿಟ್ಟು ನೀವು ನಿಜವಾಗ್ಲೂ ಬಂದಿದ್ದೀರಾ ಲಲಿತೆ ಅಮ್ಮನವರೇ, ನನ್ನ ಗುಡಿಸಲಿಗೆ ನೀವು ಬಂದಿದ್ದೀರಾ ಅಂತ ಕೇಳಿದಾಗ ಲಲಿತೆ ಕಣ್ಣನ ಕೈಯನ್ನ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತ ಹೇಳಿದಾಳೆ. ನಾನು ನಿನ್ನವಳು ಅಂತ ಕೂಡ ಹೇಳ್ತಾಳೆ. ಅದಾದ್ಮೇಲೆ ಆ ಒಂದು ದುಃಖದಲ್ಲೇ ಲಲಿತೆ ಏನ್ ಮಾಡ್ತಾಳೆ, ಅವನ ಹಾರ್ಟ್ ಹತ್ರ ಅಂತಂದ್ರೆ ಅವನ ಎದೆಗೆ ಒರ್ಕೋತಾಳೆ. ಅವನ್ಗೆ ಎಲ್ಲಿಲ್ದೇ ಇರುವಂತಹ ಸಂತೋಷ ಆಗಿ, ಆಹಾ ಅಂತೂ ಇಂತೂ ನಾನು ಲಲಿತೆಯನ್ನ ನೋಡ್ದೆ, ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡ್ದೆ ನಾನು ಸಾಯೋದಕ್ಕೆ ಮುಂಚೆ ಅನ್ನೋಂತಹ ಒಂದು ನೆಮ್ಮದಿಯಲ್ಲಿ, ಆ ಖುಷಿಯಲ್ಲಿ ಅವನು ಪ್ರಾಣ ಬಿಡ್ತಾನೆ. ಇಲ್ಲಿಗೆ ಈ ಚಾಪ್ಟರ್ ಬಂದು ಎಂಡ್ ಆಗುತ್ತೆ. ಈ ಚಾಪ್ಟರ್ ಅಲ್ಲಿ ಎಷ್ಟು ಅದ್ಭುತವಾದ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ಅಂಡ್ ನಮ್ಗೆ ಗೊತ್ತಿರೋದೇ ಇಲ್ಲ ಲಲಿತೆ ಈ ರೀತಿಯಾದ ಒಂದು ಭಾವನೆಯನ್ನ ಕಣ್ಣನ್ ಮೇಲೆ ಬೆಳೆಸ್ಕೊತಾಳೆ. ಅವ್ರ ಮನೆಯವರ ಬಗ್ಗೆ ಅವಳಿಗೆ ಗೊತ್ತಾಗುತ್ತೆ.
ಇಂಥ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ನಮ್ಗೆ ಈ ಕಥೆಯಲ್ಲಿ ಇರಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಈ ಒಂದು ಕಥೆಯನ್ನ ಸಮ್ಮರೈಸ್ ಮಾಡಿದ್ದೀನಿ. ಇನ್ ದ ಸೆನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ 10 ಮಾರ್ಕ್ಸ್ಗೆ ಕೇಳಿದಾಗ ಯಾವ ರೀತಿ ನಿಮ್ ಬರಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಥೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅಂಡ್ 10 ಮಾರ್ಕ್ಸ್ಗೆ ಏನಾದ್ರು ಇಂತಹ ಒಂದು ಕ್ವಶನ್ ಅನ್ನ ಕೇಳಿದ್ರೆ ಅಲ್ಲ, ಖಂಡಿತ ಕೇಳ್ತಾರೆ. ಈ ರೀತಿಯಾದ ಆನ್ಸರ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಡಕ್ಷನ್ ಕೊಟ್ರಿ, ಅದಾದ್ಮೇಲೆ ಬಾಡಿ ಆಫ್ ದ ಆನ್ಸರ್ ಬರೀರಿ. ಏನೇನೆಲ್ಲ ನಡೆಯುತ್ತೆ ಕಥೆಯಲ್ಲಿ ಮೊದ್ಲಿಂದ ಕೊನೆವರೆಗೂ ಬರ್ಕೊಂಡೋಗಿ, ಒಂದು ಸಮ್ಮರೈಸ್ ಮಾಡ್ಕೊಂಡೋಗಿ. ಅಟ್ ದ ಎಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಬರೀರಿ. ನಿಮ್ ಒಪಿನಿಯನ್ ನೀವು ಆ ಒಂದು ಆನ್ಸರ್ ಅಲ್ಲಿ ಬರೀರಿ. ಆದಷ್ಟು ನೀವು ಪ್ಯಾರಾಗ್ರಾಫ್ಸ್ ಅಲ್ಲಿ ಬರ್ಕೊಂಡೋಗಿ. ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡೋ ಅವಕಾಶಗಳು ಜಾಸ್ತಿ ಒದಗಿಸ್ಕೊಡುತ್ತೆ ಅಂತಾನೆ ಹೇಳ್ಬೋದು. Thank you so much for watching this video. If you like the video, please do like, comment, share and don't forget to subscribe my channel. Please subscribe ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಕಥೆ ಅಥವಾ ವಿಡಿಯೋ ಇಷ್ಟ ಆಗಿದ್ರೆ, ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ರೀತಿ ಇಷ್ಟ ಆಗಿದ್ರೆ, ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟ್ ಅನ್ನ ಕೊಡಿ and ಲೈಕ್ ಅನ್ನ ಕೊಡಿ. Let's meet in our next video. Until then, bye bye.